Hi, this is Dr. Samyukta from Ayush Hospital, Bangalore. ಸೊ ಫೇಂಟ್ ಲೈನ್ ಇನ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದು ತುಂಬ ಜನರಿಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಾಗ ಇಟ್ ವಿಲ್ ಬಿ ಅ ಲಿಟಲ್ ಬಿಟ್ ಆಫ್ ಶಾಕ್ ಥರ ಇರ್ಬೋದು. ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ಒಂದು ಗೊಂದಲ. ಸೊ ಅವಾಗ ಏನು ಮಾಡಬೇಕು? ಯೂಶ್ವಲಿ ಒಂದು ಪ್ರಾಕ್ಟಿಕಲ್ ಟಿಪ್ ಏನು ಅಂದರೆ, ನಮಗೆ ಈ ಬೀಟಾ ಹೆಚ್ ಸಿ ಜಿ ಲೆವೆಲ್ಸು, ನೀವೇನಾದರೂ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ಆ ಹೆಚ್ ಸಿ ಜಿ ಲೆವೆಲ್ಸ್ ಬಂದ್ಬಿಟ್ಟು ನಮ್ಗೆ ಯೂಶ್ವಲಿ ಒಂದು 50 ಮೇಲೆ ಕ್ರಾಸ್ ಆದಮೇಲೆ ಯೂಶ್ವಲಿ ಅದು ಟೆಸ್ಟ್ ಕಿಟ್ಟು ನಮಗೆ ಸೆನ್ಸಿಟಿವಿಟಿ ಪಾಸಿಟಿವ್ ತೋರಿಸೋದು. ಈ ಹೆಚ್ ಸಿ ಜಿ ಹಾರ್ಮೋನ್ ಎಲ್ಲಿಂದ ಬರುತ್ತೆ? ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಈ ಭ್ರೂಣ ಹೋಗಿಬಿಟ್ಟು ಎಂಡೋಮೆಟ್ರಿಯಮಲ್ಲಿ ಚೆನ್ನಾಗಿ ಹೋಗಿ ಕೂತಾದಮೇಲೆ ಸಿನ್ಸಿಶೋಟ್ರೋಫೋಬ್ಲಾಸ್ಟ್ ಅಂತ ಹೇಳ್ತೀವಿ. ಆ ಲೇಯರಿಂದನೇ ಈ ಹೆಚ್ ಸಿ ಜಿ ಬ್ಲಡ್ ಸ್ಟ್ರೀಮ್ಗೆ, ಮದರ್ಸ್ ಬ್ಲಡ್ ಸ್ಟ್ರೀಮ್ಗೆ ಎಂಟ್ರಿ ಕೊಡೋದು. ಈ ಬ್ಲಡ್ಡು ಯಾವಾಗಾದರೂ ಕಿಡ್ನಿ ರೀಚ್ ಆಗುತ್ತಲ್ವ, ಆವಾಗ ಪ್ಯೂರಿಫೈ ಆದಮೇಲೆ ಯೂರಿನ್ ಮುಖಾಂತರ ನಮಗೆ ಹೆಚ್ ಸಿ ಜಿ ಕಿಟ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗಾದರೂ ಈ ಮಾರ್ನಿಂಗ್ ಬ್ಲಡ್ ಟೆಸ್ಟ್ ಅಂದರೆ ಕಾನ್ಸಂಟ್ರೇಟೆಡ್ ಯೂರಿನ್ ತೊಗೊಂಡು ಟೆಸ್ಟ್ ಮಾಡುವಾಗ ಈ ಹೆಚ್ ಸಿ ಜಿ ಲೆವೆಲ್ಸು ಬೇಗನೆ ಪಿಕ್ ಆಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್ ಯುವರ್ ಹೆಚ್ ಸಿ ಜಿ ಟೆಸ್ಟ್ಸ್. ಸೊ ವಾಟ್ ಯು ಹ್ಯಾವ್ ಟು ನೋ ಇಸ್ ವೆನ್ ಯು ಹ್ಯಾವ್ ಟು ಡೂ ಆ್ಯಂಡ್ ವಾಟ್ ಟೈಮಿಂಗ್ ಯು ಹ್ಯಾವ್ ಟು ಡೂ ಆ್ಯಂಡ್ ವಾಟ್ ಈಸ್ ದ ಪಾಸಿಟಿವಿಟಿ ಲೈನ್ ಯು ಹ್ಯಾವ್ ಟು ಕೀಪ್ ಇನ್ ಬ್ರೈನ್. ಸೊ ನಮಗೆ ನಿಜವಾಗ್ಲೂ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದ್ದೂ ಲೋ ಲೆವೆಲ್ಸ್ ಕಾಣಿಸ್ಕೊಬೋದು. ವಾಟ್ ಆರ್ ದ ಪಾಸಿಬಿಲಿಟೀಸ್ ಅಂತ ಕೇಳಿದ್ರೆ ವೆರಿ ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ಹೆಚ್ ಸಿ ಜಿ ಲೆವೆಲ್ಸು ಯೂಶ್ವಲಿ ಒಂದು 20-30 ಕೆಳಗಡೆ ಇದ್ದರೆ ಯೂಶ್ವಲಿ ಅದು ಪಾಸಿಟಿವ್ ತೋರಿಸಲ್ಲ. ಕೆಲವೊಂದು ಕಿಟ್ ಸೆನ್ಸಿಟಿವಿಟಿ ಹಂಗಿರುತ್ತೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ 2 days ಮೋರ್ ಆ್ಯಂಡ್ ದೆನ್ ಚೆಕ್. ಇಲ್ಲ ಟೆಸ್ಟಿಂಗ್ ಬಿಫೋರ್ ದ ಮಿಸ್ಡ್ ಪೀರಿಯಡ್ಸ್, ಅದು ಒಂದು ರೀಸನ್ ಫಾಲ್ಸ್ ಪಾಸಿಟಿವ್ ತೋರಿಸೋದಕ್ಕೆ, ಅಂದರೆ ಫೇಂಟ್ ಲೈನ್ ಬರೋದಕ್ಕೆ. ಇಲ್ಲ ತುಂಬ ಜಾಸ್ತಿ ಯೂರಿನ್ ಅಂದರೆ ನೀರು ತೊಗೊಂಡು ನೀವು ಡೈಲ್ಯೂಟ್ ಯೂರಿನಿಂದ ಕಾನ್ಸಂಟ್ರೇಟೆಡ್ ಯೂರಿನ್ ಅಲ್ಲದೆ ಡೈಲ್ಯೂಟ್ ಯೂರಿನ್ ಯೂಸ್ ಮಾಡುವಾಗ್ಲೂ ಅದು ಒಂದು ರೀಸನ್ ಆಗ್ಬೋದು. ಸೊ ನೀವೇನು ಮಾಡಬೇಕಂದ್ರೆ, ಬೆಳಗ್ಗೆ ಯೂರಿನ್ ಅದಕ್ಕೆ ನಾವು ಕಾನ್ಸಂಟ್ರೇಟೆಡ್ ಯೂರಿನ್ ಇರುತ್ತಲ್ಲ ಅದನ್ನು ಬಳಸೋದಕ್ಕೆ ಹೇಳ್ತೀವಿ. ಆ್ಯಂಡ್ ಕೆಲವೊಂದು ಟೆಸ್ಟ್ಗಳು ತಪ್ಪಾಗಿರುತ್ತೆ. ಓಕೆ, ಕಿಟ್ಸು ತಪ್ಪಾಗಿರುತ್ತೆ, ಅದು ಒಂದು ರೀಸನ್. ಸೊ ಇನ್ನೊಂದು ಏನಂದರೆ, ಎವಾಪ್ರೇಷನ್ ಲೈನ್ ಅಂತ ಒಂದು ಇರುತ್ತೆ ಅದರಲ್ಲಿ. ಅದೇನಾಗುತ್ತೆ, ಯೂಶ್ವಲಿ 10 minutes ಆದಮೇಲೆ ಎಲ್ಲ ಕಿಟ್ಸೂ ಒಂಥರ ಪಾಸಿಟಿವ್ ತೋರಿಸೋಕ್ಕೆ ಶುರುವಾಗುತ್ತೆ. ಸೊ ಆಫ್ಟರ್ 10 minutes ಡೋಂಟ್ ರೀಡ್ ದ ಟೆಸ್ಟ್, ಇಟ್ ಈಸ್ ನಾಟ್ ಟ್ರೂಲಿ ಪಾಸಿಟಿವ್. ಆ್ಯಂಡ್ ಕೆಲವೊಂದು ಟೈಮು ಅದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ವೇರ್ ದ ಪ್ರೆಗ್ನೆನ್ಸಿ ಈಸ್ ನಾಟ್ ಗುಡ್ ಆ್ಯಂಡ್ ಹೆಚ್ ಸಿ ಜೀಸ್ ಆರ್ ಕಮಿಂಗ್ ಇನ್ ಅ ವೆರಿ ಲೋ ಲೆವೆಲ್ಸ್. ಆ್ಯಂಡ್ ಕೆಲವೊಂದು ಟೈಮ್ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಇದ್ರೇನೂ ಈ ಹೆಚ್ ಸಿ ಜಿ ಅನ್ನೋದು ಸ್ವಲ್ಪ ಜಲ್ದಿ ಪಿಕ್ ಆಗಲ್ಲ, ಸ್ಲೋ ಆಗಿ ಪಿಕ್ ಆಗೋದು. ಆ್ಯಂಡ್ ರೀಸೆಂಟ್ ಪ್ರೆಗ್ನೆನ್ಸಿ ಲಾಸಸ್ ಏನಾದರೂ ಇದ್ದರೆ ಅದಿನ್ನೂ ಸರಿಯಾಗಿ ಹೋಗಿಲ್ಲ ಅಂದ್ರೂ ಇನ್ನೂ ಪ್ರೆಗ್ನೆನ್ಸಿ ಟೆಸ್ಟ್ಗಳಲ್ಲಿ ಅದು ಪಾಸಿಟಿವ್ ತೋರಿಸ್ತಾ ಬರುತ್ತೆ. ಹೆಚ್ ಸಿ ಜಿ ಮೆಡಿಕೇಷನ್ಸ್, ಇಫ್ ಅಟ್ ಆಲ್ ದೇರ್ ಅಂಡರ್ ಗೋಯಿಂಗ್ ಐ ವಿ ಎಫ್ಸ್ ಏನಾದರೂ ಹೋಗ್ತಾ ಇದ್ದರೆ ಅದರಲ್ಲಿ ಬ್ಯಾಕಪ್ಗೆ ಸಪೋರ್ಟ್ಗೆ ಹೆಚ್ ಸಿ ಜಿ ಇಂಜೆಕ್ಷನ್ಸ್ ಕೊಡ್ತಾರೆ ಡಾಕ್ಟ್ರು. ಸೊ ಅದ್ರದ್ದು ವಾಶ್ಔಟ್ ಪೀರಿಯಡ್ ಒಂದು 3 to 4 days ಇರುತ್ತೆ. ಸೊ ಆ ನಡುಭಾಗದಲ್ಲಿ ಮಾಡೋವಾಗ್ಲೂ ಈ ಹೆಚ್ ಸಿ ಜಿ ಕಿಟ್ಸಲ್ಲಿ ಫೇಂಟ್ ಪಿಂಕ್ ಲೈನ್ ಕಾಣಿಸ್ಕೊಬೋದು. ಸೊ ನೀವೇನು ಆ್ಯಸ್ ಅ ಪೇಷಂಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಬ್ರೈನಸ್ ರೀಡಿಂಗ್ ಟೈಮ್. ಯೂಶ್ವಲಿ 3 to 10 minutes ಒಳಗಡೆ ರೀಡ್ ಮಾಡಬೇಕಾಗತ್ತೆ. ಎಕ್ಸ್ಪೈರ್ಡ್ ಕಿಟ್ಸ್ ಯೂಸ್ ಮಾಡಿಬಿಡಿ ಆ್ಯಂಡ್ ಸಫಿಷಿಯೆಂಟ್ ಯೂರಿನ್ ಹಾಕಿ. ಮಾರ್ನಿಂಗ್ ಕಾನ್ಸಂಟ್ರೇಟೆಡ್ ಯೂರಿನ್ 2 to 3 drops ಹಾಕಿ. ದಿಸ್ ಇಸ್ ಹೌ ಯು ಕ್ಯಾನ್ ಜಸ್ಟ್ ಮೇಕ್ ಇಟ್ ಶ್ಯೂರ್ ದ್ಯಾಟ್ ಯು ಆರ್ ಪ್ರೆಗ್ನೆಂಟ್ ಇಫ್ ಅಟ್ ಆಲ್ ಇಟ್ ಇಸ್ ರಿಯಲಿ ಪಾಸಿಟಿವ್. ಆ್ಯಂಡ್ ಇಫ್ ಅಟ್ ಆಲ್ ಪಾಸಿಟಿವ್ ಬಂದಿಲ್ಲ ಅಂದರೆ, ಫೇಂಟ್ ಲೈನೇ ಬರ್ತಾ ಇದೆ ಅಂದರೆ, ಅದನ್ನು ಇನ್ನೊಂದು 48 hours ಆದಮೇಲೆ ರಿಪೀಟ್ ಮಾಡ್ಕೊಳ್ಳಿ. ಹಾಗೂ ಡೌಟ್ ಇದೆ ಅಂದರೆ ಯು ಜಸ್ಟ್ ಗೋ ಆ್ಯಂಡ್ ಡೂ ಯುವರ್ doctor's consultation where they would guide you to do beta HCG blood test after ruling out all these possibilities. And key takeaway